ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ನಾನು ತಮಿಳುನಾಡಿನ ತಿರುಪ್ಪೂರಿನ ಒಳ್ಳಿಯಮ್ಮಾಳ್. ಕೆಲವು ದಿನಗಳ ಹಿಂದೆ ನನ್ನ ಗರ್ಭಾಶಯದಲ್ಲಿ ಗಡ್ಡೆ ಇರುವುದು ಪತ್ತೆಯಾಯಿತು. ಇದರಿಂದಾಗಿ ಅತಿಯಾದ ರಕ್ತಸ್ರಾವ ಮತ್ತು ತೀವ್ರವಾದ ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದೆ. ವೈದ್ಯರನ್ನು ಸಂಪರ್ಕಿಸಿದಾಗ ಅವರು ಶಸ್ತ್ರಚಿಕಿತ್ಸೆ ಅತ್ಯಗತ್ಯ ಎಂದು ದೃಢವಾಗಿ ಸಲಹೆ ನೀಡಿದರು. ನನ್ನ ಜೀವನದ ಈ ಕಷ್ಟದ ಹಂತದಲ್ಲಿ ನೇಮಂನಲ್ಲಿ ನಡೆದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಿತ್ರ ತಿರುಕಲ್ಯಾಣ ಉತ್ಸವದಲ್ಲಿ ಭಾಗವಹಿಸುವ ಸೌಭಾಗ್ಯ ನನಗೆ ಲಭಿಸಿತು. ಕಲ್ಯಾಣೋತ್ಸವದ ಸಮಯದಲ್ಲಿ ಶ್ರೀ ಅಮ್ಮನವರಿಗೆ ಮಂಗಳಸೂತ್ರವನ್ನು ಸಮರ್ಪಿಸುವ ಅಪೂರ್ವ ಭಾಗ್ಯವೂ ನನಗೆ ಸಿಕ್ಕಿತು. ಆ ದೈವಿಕ ಕ್ಷಣದಲ್ಲಿ ಸಂಪೂರ್ಣ ಶರಣಾಗತಿಯಿಂದ ಮತ್ತು ಆರ್ದ್ರ ಹೃದಯದೊಂದಿಗೆ ನನ್ನ ಗರ್ಭಾಶಯದ ಗಡ್ಡೆಯು ಸಂಪೂರ್ಣವಾಗಿ ವಾಸಿಯಾಗಲಿ ಎಂದು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಲ್ಲಿ ಆಳವಾಗಿ ಪ್ರಾರ್ಥಿಸಿದೆನು. ತಿರುಕಲ್ಯಾಣೋತ್ಸವದ ನಂತರ ಶಸ್ತ್ರಚಿಕಿತ್ಸೆಯ ಸಿದ್ಧತೆಗಾಗಿ ಹೆಚ್ಚಿನ ಪರೀಕ್ಷೆಗಳು ಮತ್ತು ಸ್ಕ್ಯಾನ್ಗಳನ್ನು ಮಾಡಿಸಲು ನಾನು ಮತ್ತೆ ಆಸ್ಪತ್ರೆಗೆ ಹೋದೆ. ಆ ಸಮಯದಲ್ಲಿ ವೈದ್ಯರು ಅದು ಕೇವಲ ಒಂದು ಸಣ್ಣ ನೀರುಗುಳ್ಳೆ ಮಾತ್ರವೆಂದು, ಅದು ಗಣನೀಯವಾಗಿ ಕುಗ್ಗಿದೆ ಹಾಗೂ ಅದರ ಜೀವಕೋಶಗಳು ಸತ್ತು ಹೋಗಿವೆ ಎಂದು ತಿಳಿಸಿದರು. ಈಗ ಯಾವುದೇ ಅಪಾಯವಿಲ್ಲ, ಶಸ್ತ್ರಚಿಕಿತ್ಸೆಯ ಅಗತ್ಯವಿಲ್ಲ ಮತ್ತು ಕೇವಲ ಔಷಧಿಯಿಂದಲೇ ಗುಣವಾಗುತ್ತದೆ ಎಂದು ಹೇಳಿ ಅವರು ನನ್ನನ್ನು ಮನೆಗೆ ಕಳುಹಿಸಿದರು. ಈ ಪವಾಡದ ಸುದ್ದಿಯನ್ನು ಕೇಳಿದಾಗ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಕೃಪೆ, ಕರುಣೆ ಮತ್ತು ದೈವಿಕ ರಕ್ಷಣೆಯನ್ನು ಸ್ಮರಿಸುತ್ತಾ ನನ್ನ ಹೃದಯವು ಕೃತಜ್ಞತೆಯಿಂದ ತುಂಬಿ ಬಂದಿತು. ಈ ಗುಣಪಡಿಸುವಿಕೆಯು ಕೇವಲ ಅವರ ದೈವಿಕ ಆಶೀರ್ವಾದದಿಂದಲೇ ಸಂಭವಿಸಿದೆ ಎಂದು ನಾನು ದೃಢವಾಗಿ ನಂಬುತ್ತೇನೆ. ನನಗೆ ಆರೋಗ್ಯ ಮತ್ತು ಗುಣಮುಖದ ಈ ಸುಂದರವಾದ ಪವಾಡವನ್ನು ಅನುಗ್ರಹಿಸಿದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಪಾದಕಮಲಗಳಿಗೆ ನನ್ನ ಪ್ರೀತಿಯ ಮತ್ತು ಶಾಶ್ವತ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ.